ನಾಳೆ ಮಂಡ್ಯದಲ್ಲಿ ಸಿಪಿಐಎಂನಿಂದ ಬೃಹತ್ ಹೋರಾಟ ನಡೆಯಲಿದೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಮಂಡ್ಯ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಎನ್ನುವಂಥ ಒತ್ತಾಯ ಜೋರಾಗ್ತಾ ಇದೆ. ರೈತರು ಹಾಗೆ ಕೂಲಿಕಾರರಿಗೆ ಪರಿಹಾರಕ್ಕೆ ಒತ್ತಾಯಿಸಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಭತ್ತಕ್ಕೆ 2750 ರೂಪಾಯಿಯನ್ನು ತಮಿಳುನಾಡಿನಲ್ಲಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದ್ದಾರೆ. ಆ ರೀತಿಯಾದಂಥ ಒಂದು ಇಚ್ಛಾಶಕ್ತಿಯನ್ನು ನಮ್ಮ ಸರ್ಕಾರಗಳು ಕಬ್ಬು ಇರ್ಬೋದು, ಭತ್ತ ಇರ್ಬೋದು, ಎಲ್ಲ ರೀತಿಯಾದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಕೇರಳದಲ್ಲಿ ಹಿಂದೆ ಎಡರಂಗ ಸರ್ಕಾರನೂ ಭತ್ತಕ್ಕೆ 2850 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿತ್ತು. 16 ತರಕಾರಿ ಬೆಳೆಗಳಿಗೂ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದಂತಹ ಉದಾಹರಣೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲೇ ರೈತ ಪರವಾದಂತಹ ಕೆಲವು ಇದನ್ನು ಬೆಂಬಲ ಬೆಲೆ ವಿಚಾರದಲ್ಲಿ ಇರ್ಬೋದು, ಕೆಲವು ನೀತಿಗಳನ್ನು ತಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಆ ಥರದ ಒಂದು ನೀತಿಗಳನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತು ಜೊತೆಗೆ ಕೃಷಿ ಕೂಲಿಕಾರರು ಸಹ ಇದರಲ್ಲಿ ಕೆಲಸದಿಂದ ವಂಚಿತರಾಗಿದ್ದಾರೆ. ಆ ಕೃಷಿ ಕೂಲಿಕಾರರಿಗೂ ಉದ್ಯೋಗವನ್ನು ನೀಡ್ತಕ್ಕಂಥದ್ರಲ್ಲಿ ಒಂದು ಸ್ಪೆಷಲ್ ಪ್ಯಾಕೇಜನ್ನು ನಾವು ಕೂಡ ಪರ್ಯಾಯಗಳ ಬಗ್ಗೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡೋ ವಿಷಯ ಇರ್ಬೋದು, ಕೆರೆಗಳನ್ನು ತುಂಬಿಸ್ಲಿಕ್ಕೆ ಒಂದು ಲಿಂಕ್ ಕೆನಾಲ್ಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಈ ಒತ್ತಡಗಳನ್ನು ನಾವು ಇದುವರೆಗೆ ಸರ್ಕಾರದ ಮೇಲೆ ಮಾಡಲಿಲ್ಲ. ಈಗೇನು 5000 ಕೋಟಿ ರೂಪಾಯಿ ಪ್ಯಾಕೇಜನ್ನು ಕೊಡಬೇಕು ಅಂತ ನಾವೇನು ಹೇಳ್ತಾ ಇದ್ದೀವಿ, ಈ